ಫ್ರೆಂಡ್ಸ್ ಈ ಗಾಡಿ ಇದೊಂದು VS6 ಸಿಂಗಲ್ ಪ್ಲಗ್ಗು, ಇದೊಂದು BS6 ಡಬಲ್ ಪ್ಲಗ್ಗು ಪ್ಲಸ್ LPG. ಇದರಲ್ಲಿ ಏನು ಕಂಪ್ಲೇಂಟ್ ಅಂದರೆ ಏನೇನೋ ಮಾಡಿಕೋರೆ, ಇಂಜೆಕ್ಟ್ರ್ ವೈರ್ಗಳು ಎಲ್ಲ ಕಟ್ ಮಾಡಿ ಜಾಯಿಂಟ್ ಮಾಡಿ ಹಾಂ ಇದೊಂದು ಪೈಪು ಲೀಕೇಜು, ಇದೆಲ್ಲ ಒಂದು ಕಡೆ ಇರಲಿ. ಗಾಡಿ ಆಫ್ ಆಗೋದು ಸಮಸ್ಯೆ. ಈ ಎರಡು ಗಾಡಿನಲ್ಲೂ ಸೇಮ್ ಪ್ರಾಬ್ಲಮ್. ಆ ಫಿಲ್ಟ್ರ್ ಬಿಚ್ಚಕ್ಕಾಗಲ್ಲ ಅಂದ್ಬಿಟ್ಟು ಅದು ಬಿಚ್ಚೆ. ಯಾವುದು ಅದದು ಸಣ್ಣದ ಅದ ಗ್ಯಾಸ್ದ? ಅದೇನಾಗಲ್ಲ ಬಿಡ, ಕ್ಲೀನ್ ಮಾಡಿಕೊಡ್ತೀನಿ ಬಿಡ. ಇದು ಮೆಕ್ಯಾನಿಕ್ ಹೇಳಿದ್ರು ಇದು ಚೇಂಜ್ ಮಾಡಿಸು, ಇದು ಇದರಿಂದ ಪ್ರಾಬ್ಲಮ್ ಅಂತ. ಏನು ಐಡ್ಲಿಂಗ್ ನಿಲ್ತಿಲ್ವಲ್ಲ, ಹಾಂ, ಇದು ಪ್ರಾಬ್ಲಮ್ಮು, ಇದು ಚೇಂಜ್ ಮಾಡಿಸು. ಇದೇನ ಕಿತ್ತೋಗದಂಗಿದೆ ಇದು ಮೋಸ್ಟ್ಲಿ. ಇವರೇ ಇದು ಮಾಡಿದ್ದು, ಏನಿಗೆ ಅದಕ್ಕೆ ಇದು ಮಾಡಿದ್ದು, ಬಿಚ್ಚಿ ಇದು ಮಾಡೋದು. ಇದನ್ನು ಬಿಚ್ಚಿದೆ ಏನಿಗೆ? ಇದು ಹೋಗಿದೆ. ಇದನ್ನ ಯಾರು ಹೇಳಿದ್ರು ಇದು ಆಚೆಗೆ? ಅವರು ಮೆಕ್ಯಾನಿಕ್. ಇದನ್ನೇನು ಹೇಳಿದ? ಹೊಸದು ಹಾಕಿದ್ರೆ ಆಯ್ತಲ್ಲ, 900 ರೂಪಾಯಿ ಎಷ್ಟೋ ಇದೆ ಅದು. ಇದರಿಂದಾನೇ ಅದು ಐಡ್ಲಿಂಗ್ ನಿಂತ್ಕೊತ ಇಲ್ಲ. ಆಫ್ ಆಗ್ತಾರೋ ಕಾರಣ ಇದಲ್ಲ, ಆಫ್ ಆಗ್ತಾ ಇರೋದು ಬೇರೆ ಸಮಸ್ಯೆ, ಐಡ್ಲಿಂಗ್ ನಿಲ್ಲದೆ ಇರೋದು ಇದೇ ಸಮಸ್ಯೆ. ಹಾಕಿದ್ರೆ ಆಯಿತು ಬಿಡು. ಒಂದು ಎರಡರಲ್ಲೂ 2 ವಾಲ್ ಜಾಮ್ ಆಗ್ತಾಯಿದೆ, ಇದರಲ್ಲೂ ಜಾಮ್ ಆಗ್ತೈತೆ, ಇದರಲ್ಲೂ ಜಾಮ್ ಆಗ್ತೈತೆ. ಇದು ಸೇಮ್ ಕಂಪ್ಲೇಂಟ್, ಅದು ಸೇಮ್ ಕಂಪ್ಲೇಂಟು. ಸರಿ ನೋಡ್ತೀನಿ ಎರಡೂ ಮತ್ತೆ ನೋಡೋಣ. ಇದು ವಾಲು ಜಾಮ್ ಆಗಿಬಿಟ್ಟಿದೆ ನೋಡಿ, ಎಳೆದ್ರೇನು ಬರ್ತಾ ಇಲ್ಲ. ಇದು ಈಟಿಗೆ ಏನಾಗುತ್ತೆ ಅಂದರೆ ಜಾಮ್ ಆಗಿಬಿಡುತ್ತೆ. ಬಿಸಿದಾಗ ಸ್ವಲ್ಪ ಗಟ್ರ ಹಾಕ್ಸಿ ಫ್ರೀಯಾಗಿ ಮಡಗಿ ಫಿಟ್ ಮಾಡಿಬಿಡ್ಬೇಕು. ಜಾಸ್ತಿ ಟೈಟಾಗಿ ಮಾಡಿದ್ರೆ ಇದೇ ರಾಮಾಯಣ. ಇದರಲ್ಲೂ ಇದೇನೆ ಅಂದರೆ ಒಂದು ಲೆಕ್ಕಾಚಾರವಾಗಿ ಫ್ರೀಯಾಗಿದೆ ಇದು. ಅಂದರೆ ಜಾಮ್ ಆಗಿಬಿಡುತ್ತೆ, ಹೀಟ್ ಆಗಿದ ತಕ್ಷಣ ಜಾಮ್ ಆಗಿಬಿಡುತ್ತೆ. ಹೀಟ್ ಆದರೆ ಹಿಡ್ಕೊಂಬಿಡುತ್ತೆ. ಇದ್ರಿಗೆ ಎರಡಕ್ಕೂ ಗಟ್ರ ಹಾಕ್ಸ್ಬೇಕು, ವಾಲ್ ರ್ಯಾಪಿಂಗ್ ಮಾಡಿ ಫಿಟ್ ಮಾಡಿದ್ರೆ ಸರೋಗ್ಬಿಡುತ್ತೆ. ಹಾಕ್ಬಿಟ್ಟು ಓಡಿಸ್ಬಿಟ್ಟು ನೋಡಿಸ್ತೀನಿ ನಿಮಗೆ. ಎರಡು ಗಾಡಿನೂ ಸ್ಟಾರ್ಟ್ ಆಗಿದೆ, ಸರಿ ಬಂದುಬಿಡುತ್ತೆ ಇವಾಗ. ಮತ್ತು ಇದು ತಲೆನೋವು ಗಾಡಿ, ಇದು LPG ಮಾಡಿದ್ದೀನಿ. ಇದ್ರಿಗೂ ಐಡ್ಲಿಂಗ್ ಎಲ್ಲ ನಿಂತ್ಕೊತಾ ಇದೆ. ಏನಾನ ಕಿತಾಪತಿ ಮಾಡೋದು ನಮ್ಮ ಮೆಕ್ಯಾನಿಕ್ಗಳು ಇರ್ತಾರಲ್ಲ, ಇಲ್ಲೇನೋ ಐಡ್ಲಿಂಗ್ ನಿಲ್ಲಿಸ್ಬಿಡ್ತಾರಂತೆ, ಎಲ್ಲಿ ಏನೋ ವೈರ್ ಜಾಯಿಂಟ್ ಮಾಡಿ ಏನೇನೋ ಅವ್ರ ಕಥೆಗಳು. ಈ ಚಕ್ಲೇಟ್ ಒಂದು ಬರ್ತಾನೆ ಇದೆ, ಗ್ಯಾರೇಜ್ ಮಾಡ್ರೇನು ಬರ್ತಾಯಿದೆ, ಅದೇನಾಗಲ್ಲ. ಒಂದು ಸೆನ್ಸರ್ ಯಾವುದೋ ಒಂದು ಇದರಲ್ಲಿ ಈ ಹಳೇದು ಆಗ್ತಾ ಪಾರ್ಟ್ಸ್ಗಳು ಸಿಗೋಲ್ಲ. ಅದನ್ನ ಹುಡ್ಕೊಳಕ್ಕೆ ಹೋದರೆ ಥ್ರೋಟಲ್ ಬಾಡಿನೇ ಹೊಸದು ತೆಗೆದು ಹಾಕಬೇಕು. ಸದ್ಯಕ್ಕೆ ಏನು ತೊಂದರೆ ಇಲ್ಲ, ಓಡಲಿ. ಐಡ್ಲಿಂಗ್ ಎಲ್ಲ ಸರೋಗಿದೆ ಗಾಡಿ, ಏನು ತಾಪತ್ರ ಇಲ್ಲ. ಓಡಿಸ್ಲಿ ನೋಡೋಣ, ಟ್ರಯಲ್ ಹೋಯ್ಟ್ ಬರಲಿ. ಆಫ್ ಆಗುತ್ತಾ ಆಗಲ್ಲ ಅಂತ ಗೊತ್ತಾಗುತ್ತೆ ಇವಾಗ, ನೋಡೋಣ. ವೈಟ್ ಬಂದಿದೆ, ಈ ಲೈಟ್ ಏನೋ ಬರ್ತಾನೆ ಇದೆ. ಲೈಟಿಗೆ ಹೊಡೀರಿ, ಆಮೇಲೆ ನೋಡೋಣ. ಲೈಟಿದು ಬೇರೆ ಕತೆ, ಅದು ಬಂದರೆ ಬರಲಿ. ಏನು ಆಫ್ ಆಗ್ತಾಯಿಲ್ಲಲ್ಲ, ಆಫ್ ಆಗ್ತಾಯಿಲ್ಲ, ಏನು ತೊಂದರೆ ಇಲ್ಲ. ಐಡ್ಲಿಂಗ್ ಎಲ್ಲ ನಿಂತ್ಕೊತೈತೆ. ಇದೊಂದು ಲೈಟಿಂದ ಫೇಸಿಂಗ್ ವೀಕ್ ಇದೆಪ್ಪ. ಇದರಲ್ಲಿ ಫೇಸಿಂಗು ಯಾವಾಗ ಆಯಿಲ್ ಚೇಂಜ್ ಬಂದಾಗ ಹಾಕ್ಸ್ಕೊ. ಓಕೆನಾ? ಹೊರಗಿದೆ ಒಂದು ಗಾಡಿ, ಇನ್ನೊಂದು ಗಾಡಿ ಲೈಲಿಂಗ್ ಹಾಕ್ತಾಯಿದ್ದೀನಿ. ಮತ್ತು ನೋಡೋಣ, ಅದು ಓಡಿಸಿ
ಪರವಾಗಿಲ್ಲ ಅಂದರೆ ಪೂರ್ತಿ ಸಮಾಧಾನ ಆಗಿಲ್ಲ ಇದರಲ್ಲಿ. ಸಮಾಧಾನ ಯಾಕೆ ಆಗಿಲ್ಲ ಅಂದರೆ ಇದು ಹೋಗಿಲ್ಲಲ್ಲ. ಇದು ಹೋಗ್ಬೇಕಂದ್ರೆ ಥ್ರೋಟಲ್ ಬಾಡಿ ಸೆನ್ಸರ್ ಸಿಕ್ಕಿದ್ರೆ ಸರಿ, ಇಲ್ಲಾಂದರೆ ಆ ಥ್ರೋಟಲ್ ಬಾಡಿನೇ ಚೇಂಜ್ ಮಾಡಬೇಕು. ಓಡಿಸ್ತಾ ಇರೋ ಮೈಲೇಜು ಅದು ಇದು ಏನಾದರೂ ತೊಂದರೆ ಕಾಣಿಸ್ಕೊಂಡ್ರೆ ಆಮೇಲೆ ನೋಡೋಣ. ಇಲ್ಲಾಂದ್ರೆ ಒಂದು ಟೋಟಲ್ ಬಾಡಿನೇ ಸಿಗುತ್ತೆ, ಸೆಟ್ ತೊಗೊಂಬಂದು ಹಾಕಿದ್ರೆ ಆಯ್ತು. 4,500 ಇರಬೇಕಿದ್ರು ಮೋಸ್ಟ್ಲಿ. ಬೇರೆ ದಾರಿ ಯಾವುದೈತಿ? ಬೇರೆ ದಾರಿ ಇಲ್ಲ. ಬೇರೆ ದಾರಿ ಮಾಡೋಕ್ಕೆ ಹೋದರೆ ಅದಕ್ಕೆ ದುಡ್ಡು ಖರ್ಚು ಮಾಡೋ ಬದಲು ಇದು ಟೋಟಲ್ ಬಾಡಿನೇ ತೊಗೊಂಬಂದು ಹಾಕ್ಬೋದಲ್ಲ. 1 to 3 ಖರ್ಚಾಗ್ಬಿಡುತ್ತೆ ಬೇರೆ ಮಾಡೋಕ್ಕೋದು. ಯಾಕೆ ತಲೆ ಕೆಡಿಸ್ಕೊಂತ ಓಡಿಸಿ. ಓಕೆ, ಆಗಿದೆ, ಇದೂ ಕರೆಕ್ಟ್ ಇದೆ. ಆಫ್ ಆಗಿಬಿಡ್ತಾಯಿತ್ತು, ಇವಾಗ ಆಫ್ ಗಿಫ್ ಆಗಲ್ಲ. ಟ್ರಯಲ್ ನಾನು ಹೊರಟು ಬಂದೆ, ಜಾಸ್ತಿನೂ ನಾನು ಮಾಡೋಕ್ಕಾಗಲ್ಲ. ಲಾಸ್ಟಿಗೆ ಫೈನಲ್ಗೆ ಏನಂದರೆ ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಿ ಡೈಲಿ ಅರ್ಧ ಲೀಟ್ರನ್ನ ಬರ್ನ್ ಮಾಡಬೇಕು. ವಾಲು ಸ್ವಲ್ಪ ದಿವಸ ಜಾಮ್ ಆಗೋಲ್ಲ. ಇಲ್ಲ ಅಂದರೆ ಒಂದು 40,000, 35,000, 50,000, 60,000 ಓಡೋ ಗಾಡಿಗಳೆಲ್ಲ ಜಾಮ್ ಆಗಿಬಿಡುತ್ತೆ. ಹೀಟಿಗೆ ಈ CNG ಇಂದ ತೊಂದರೆಗಳು. ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಿದ್ರೆ ಸ್ವಲ್ಪ ವಾಲ್ ಫ್ರೀ ಆಗುತ್ತೆ, ಅಲ್ಲಿಗೆ ಸರೋಗುತ್ತೆ. ನೀವು ಅದೇನೋ ಡ್ರಗ್ಸು ಏನರಲ್ಲಿ ಮುಕ್ಕಲ್ಲಿ ಹಾಕ್ಕೊತಾರಲ್ಲ ಅಷ್ಟು ಮಾತ್ರ ಹಾಕ್ತೀರ ಪೆಟ್ರೋಲ್ ಗಾಡಿಗಳಿಗೆ, ಏನಾಗುತ್ತೆ? ಇದೆಲ್ಲ ಹಿಂಗಾಗೋ ಪರಿಸ್ಥಿತಿ ಹಿಂಗಿದೆ. ನೋಡ್ಕೊಂಡು ಓಡಿಸ್ಕೊಳ್ಳಿ. ಏನಾಗುತ್ತೆ ಅಂದರೆ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ತೊಂದರೆ, ನಮಗೇನು ತೊಂದರೆ ಅಲ್ಲ, ಬಿಚ್ ಮಾಡೋನಿಗೇನು ತೊಂದರೆ. ಎಲ್ಲೋ ಹೋಗ್ತಾ ಇರ್ತೀರ, ಜಾಮ್ ಆಗಿ ಎಲ್ಲೋ ಒಂದು ದೂರನೇ ಹೋಗಿದ್ದೀರ ಅಂದ್ಕೊಳ್ಳಿ, ಒಂದು 50-60 ಕಿಲೋಮೀಟ್ರು. ಆ ಟೈಮಲ್ಲಿ ಜಾಮ್ ಆಗಿಬಿಟ್ರೆ ಮತ್ತೆ ರಿಲೀಸ್ ಆಗೋಲ್ಲ. ಒಂದೊಂದು ಟೈಮ್ ರಿಲೀಸ್ ಆಗಿಬಿಡುತ್ತೆ, ಒಂದೊಂದು ಟೈಮ್ ರಿಲೀಸ್ ಆಗಿಲ್ಲ ಅಂದರೆ ಇನ್ನು ಅಷ್ಟೇ ಕತೆ, ತಳ್ಕೊಂಡೇ ಬರಬೇಕು. ಹಿಂಗಾಗ್ಬಿಡುತ್ತೆ ಪರಿಸ್ಥಿತಿ. ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಮಾಡ್ತೀನಿ ವಿಡಿಯೋ, ನೋಡೋಣ ಮುಂದಕ್ಕೆ ಆಗುತ್ತಾ ಆಗಲ್ಲ, ಏನಾಗುತ್ತೆ ಏನಿಲ್ಲ ಅಂತ. ಓಕೆ.